ಕಲಬುರಗಿಯ ಕೇಂದ್ರೀಯ ವಿವಿ ಕ್ಯಾಂಪಸ್ನಲ್ಲಿ ಮಜರ್ ಪತ್ತೆಯಾಗಿದೆ. ಮಜರ್ ಅಂದ್ರೆ ಈ ಗೌರಿ ರೀತಿಯಲ್ಲಿ ಇರುತ್ತಲ್ಲ ಅದನ್ನ ಮಜರ್ ಅಂತ ಹೇಳ್ತಾರೆ. ವಿವಿ ಕ್ಯಾಂಪಸ್ನಲ್ಲಿ 2 ಮಜರ್ ನಿರ್ಮಾಣ ಆಗಿದೆ. ಅನಧಿಕೃತವಾಗಿ 3ನೇ ದರ್ಗಾ ಮಾದರಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ರಾತ್ರೋರಾತ್ರಿ ಕಲ್ಲಿನ ಕಾಂಪೌಂಡ್ ಕಟ್ಟೋದಕ್ಕೆ ಯತ್ನಿಸಿದ್ದಾರೆ. ದರ್ಗಾ ಮಾದರಿ ಕಟ್ಟಡ ಸುತ್ತ ಕಾಂಪೌಂಡ್ ಕಟ್ಟಲು ಯತ್ನವನ್ನ ನಡೆಸಿದ್ದಾರೆ. ಅನಧಿಕೃತ ಮಜರ್ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದೂ ಸಂಘಟನೆಗಳಿಂದಲೂ ಆಕ್ರೋಶ ವ್ಯಕ್ತವಾಗಿದೆ. ಕಟ್ಟಡ ನಿರ್ಮಾಣದ ಬಗ್ಗೆ ಮಾಹಿತಿ ಇಲ್ಲ ಅಂತ ವಿವಿ ಕುಲಪತಿ ಹೇಳಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದೇ ಮಜರ್. ಈ ಬಗ್ಗೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸದಾ ಒಂದಿಲ್ಲೊಂದು ವಿವಾದವನ್ನು ಮೈಮೇಲೆ ಎಳೆದುಕೊಳ್ಳುವಂಥ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸದ್ಯ ಮತ್ತೊಂದು ವಿವಾದ ಬುಗುಲಿ ಏಳುವ ಲಕ್ಷಣ ಕಾಣ್ತಾ ಇದೆ. ಯಾಕಂತಂದರೆ ಕರ್ನಾಟಕ ಕೇಂದ್ರೀಯ ವಿದ್ಯಾಲಯದ ಕ್ಯಾಂಪಸ್ನಲ್ಲಿರ್ತಕ್ಕಂಥ ಈ ಏನು ಮಜರ್ ಅಂದರೆ ಮಸೀದಿ ಆಕಾರದಲ್ಲಿರ್ತಕ್ಕಂಥ ಈ ದರ್ಗಾಗಳೇನಿದ್ದಾವೆ, ಈ ದರ್ಗಾಗಳು ಸದ್ಯ ಮತ್ತೊಂದು ವಿವಾದವನ್ನು ಹುಟ್ಟು ಹಾಕ್ತವೆ ಅನ್ನೋವಂಥ ಒಂದು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು, ಏನು ಕರ್ನಾಟಕ ವಿವಿಯ ಕ್ಯಾಂಪಸ್ ಏನಿದೆ, ಕ್ಯಾಂಪಸ್ ಒಳಗಡೆ ಸದ್ಯ 3 ಈ ರೀತಿಯಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ಅನಧಿಕೃತವಾಗಿ. ಯಾಕೆಂತಂದರೆ ಇಡೀ ಕ್ಯಾಂಪಸ್ನ ಆವರಣ ಏನಿದೆ ಕರ್ನಾಟಕ ಕೇಂದ್ರೀಯ ವಿವಿಗೆ ಸೇರಿದಕ್ಕಂಥ ಜಮೀನು. ಈ ಜಮೀನಿನಲ್ಲಿ ಸದ್ಯ ಏನೋ ಅಂತಾರೆ ಈ ರೀತಿಯಾದಂಥ 3 ದರ್ಗಾ ಮಾದರಿಯಲ್ಲಿ ಕಟ್ಟಡಗಳನ್ನು ಕಟ್ಟಲಾಗಿದೆ ಮತ್ತು ಅವಕ್ಕೆ ಯಾವ ರೀತಿಯಾಗಿ ಮುಸ್ಲಿಂ ಸಮುದಾಯದ ಏನು ಆಚರಣೆಗಳೇನಿದ್ದಾವೆ ಅವೆಲ್ಲ ಆಚರಣೆಗಳನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಹೀಗಾಗಿ ಏನು ಅಂತಂದರೆ ಈ ಒಂದು ಏನು ಮಜರ್ ನಿರ್ಮಾಣದ ಕುರಿತು ಸದ್ಯ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಕ್ಯಾಂಪಸ್ ಏನಿದೆ ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಈ ಕ್ಯಾಂಪಸನ್ನು ಇರೋದು ಮತ್ತು ಇಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಬಿಟ್ಟು ಬೇರೆ ಯಾವುದೇ ಧರ್ಮದ ಚಟುವಟಿಕೆಗಳಾಗಲಿ ಧಾರ್ಮಿಕ ಚಟುವಟಿಕೆಗಳಾಗಲಿ ನಡೀಬಾರ್ದು ಅನ್ನೋಂಥ ಒಂದು ಸಾಕಷ್ಟು ಗಲಾಟೆ ಈ ಹಿಂದೆನೇ ಆಗಿತ್ತು. ಆದರೆ ಇದು ಅನಧಿಕೃತವಾಗಿ ರಾತ್ರೋರಾತ್ರಿ ಯಾರು ಈ ರೀತಿಯಾದಂಥ ಏನು ಕಟ್ಟಡವನ್ನು ನಿರ್ಮಿಸಿದ್ರು ಅನ್ನೋದು ಸದ್ಯ ಸಾಕಷ್ಟು ಕ್ವಶನ್ ಮಾರ್ಕ್ ಆಗ್ತದೆ. ಯಾಕೆಂತಂದರೆ ಇದು ಕೇವಲ ಒಂದೇ ಅಲ್ಲ, ಆ ಕಡೆ ಕೂಡ ನೀವು ಏನು ಈ ಬೆಟ್ಟ ಇದೆ, ಈ ಬೆಟ್ಟದ ಆ ಕಡೆನೂ ಕೂಡ 2 ಇದೇ ರೀತಿಯಾದಂಥ ಏನು ದರ್ಗಾ ಮಾದರಿಯಲ್ಲಿ ಕಟ್ಟಡಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಸದ್ಯ ಇದೇ ಈ ಒಂದು ವಿಷಯ ಸದ್ಯ ಇಡೀ ಏನು ಕ್ಯಾಂಪಸ್ನ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ರೀತಿಯಾದಂಥ ಧಾರ್ಮಿಕ ಕಟ್ಟಡಗಳು ಮತ್ತು ಧಾರ್ಮಿಕ ಚಟುವಟಿಕೆ ನಡೀತಾ ಇರೋದ್ರಿಂದ ಸಹಜವಾಗಿ ಇದರ ಇಂಪ್ಯಾಕ್ಟ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಮೇಲೂ ಆಗ್ತಿದೆ. ಯಾಕೆಂತಂದರೆ ವಿವಿಯ ಕ್ಯಾಂಪಸ್ ಅಂದರೆ ಇಲ್ಲಿ ಕೇವಲ ಶೈಕ್ಷಣಿಕ ಚಟುವಟಿಕೆಗಳು ನಡಿಬೇಕು ಮತ್ತು ವಿದ್ಯಾರ್ಥಿಗಳ ಏನು ಚಟುವಟಿಕೆಗಳು ಇರಬೇಕು ಅವೆಲ್ಲವೂ ನಡಿಬೇಕು. ಆದರೆ ಈ ರೀತಿಯಾದಂಥ ಧಾರ್ಮಿಕ ಕಟ್ಟಡಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಏಕಾಏಕಿ ಇಂಪೋಸ್ ಮಾಡೋದರಿಂದ ಸಹಜವಾಗಿ ಸಾಕಷ್ಟು ಕಾರಣ ಆಗ್ತಾ ಇದೆ. ಇದನ್ನು ಇಲ್ಲಿರ್ತಕ್ಕಂಥ ವಿವಿ ಆಡಳಿತ ಮಂಡಳಿ ಆಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇನ್ನಾದರೂ ಈ ಒಂದು ರೀತಿಯಾದ ಘಟನೆಗಳಿಗೆ ಬ್ರೇಕ್ ಹಾಕುವಂಥದ್ದು ಆಗಬೇಕು ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಆಶೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.